ವರ್ಷಕ್ಕೆ ಈ ಒಂದು ದಾಸ ಸಾಹಿತ್ಯ ಸಮ್ಮೇಳನವನ್ನ ಇವತ್ತು ಬಹಳಷ್ಟು ಯಶಸ್ವಿಯಾಗಿ ನಮ್ಮ ಕಲಬುರಗಿಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಮಾದರಿಯಾಗಿರುವಂತ ಈ ರೀತಿಯಾದಂತಹ ಸಮ್ಮೇಳನಗಳನ್ನ ಇಡೀ ರಾಜ್ಯಾದ್ಯಂತ ಎಲ್ಲಾದ್ರೂ ನಡೆದಿದ್ದೇ ಆದ್ರೆ ಅದು ನಮ್ಮ ಕಲಬುರಗಿನಲ್ಲಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಈ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ನನಗನ್ಸುತ್ತೆ ವಾರಕ್ಕೆ ಒಂದು ಕನ್ನಡದ ಕಾರ್ಯಕ್ರಮ ನಮ್ಮ ಕನ್ನಡ ಭವನದಲ್ಲಿ ನಡೆಯಲಿಲ್ಲ ಅಂತಂದ್ರೆ ಅದು ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಇಡೀ ವರ್ಷದಲ್ಲಿ 365 ದಿವಸಗಳಲ್ಲಿ ನಾವು ಹಂಗ್ ಲೆಕ್ಕ ಹಾಕಿದ್ರೆ ಸುಮಾರು 150ಕ್ಕಿಂತ ಹೆಚ್ಚು ದಿವಸಗಳು ಇವತ್ತು ಕನ್ನಡ ಪರ ಚಟುವಟಿಕೆಗಳನ್ನ, ಕನ್ನಡದ ರಕ್ಷಣೆಗಾಗಿ, ಕನ್ನಡದ ಭಾಷೆ, ನೆಲ, ಜಲ ಇದು ಉಳಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ ಇವತ್ತಿನ ದಿವಸ ನಮ್ಮ ಕಲಬುರಗಿಯ ಜಿಲ್ಲೆಯ ಅಧ್ಯಕ್ಷರು ಅವ್ರ ತಂಡ ಇವತ್ತು ನಿರಂತರವಾಗಿ ಇವತ್ತು ಈ ಭಾಗದ ಜನರ ಸಹಕಾರದಿಂದ, ನಿಮ್ಮೆಲ್ಲ ಹಿರಿಯರ ಸಹಕಾರದಿಂದ ಇವತ್ತು ಸತತವಾಗಿ ನಡೀತಾ ಬರ್ತಾ ಇದೆ. ನಮ್ಮ ಸೇರಿಕರ್ ಅಣ್ಣವರು, ಅವಧಾನಿ ಸರ್ ಅವರು, ನಮ್ಮ ಪೆರ್ಲಾ ಅಣ್ಣವರು, ಅನೇಕ ಜನ ಇವತ್ತು ನಮ್ಮ ಬಾಬುರಾವ್ ಸರ್ ಅವರು, ಅನೇಕ ಜನ ಹಿರಿಯರು ನಾವು ಇವತ್ತು ಇಲ್ಲಿ ಕುಳಿತಿದ್ದೇವೆ. ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಇವತ್ತು ವಿಶೇಷವಾದಂತ ಕೊಡುಗೆ ನಮ್ಮ ಭಾಗದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತದ್ದು ನಮ್ಮೆಲ್ಲರ ಗಮನಕ್ಕೆ ಇರುವಂತದ್ದು. ಈ ಒಂದು ಶರಣರ ನಾಡಿನಲ್ಲಿ ಸೂಫಿ ಸಂತರ ಬೀಡು, ವಿಶೇಷವಾಗಿ ದಾಸ ಸಾಹಿತ್ಯಕ್ಕೆ ಕೊಡುಗೆಯನ್ನ ನೀಡಿರುವಂತ ನಮ್ಮ ಭಾಗ ಇವತ್ತು ಮತ್ತೊಮ್ಮೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಸುವರ್ಣ ಯುಗ ಅಂತ ಹೇಳಿ ಕರೀತಿದ್ರಲ್ಲ, ಆ ಸುವರ್ಣ ಯುಗವನ್ನ ಮತ್ತೊಮ್ಮೆ ಇವತ್ತು ನಮ್ಮ ಭಾಗದಲ್ಲಿ ಬರ್ಬೇಕಾಗಿದೆ. ಆ ರೀತಿಯಾದಂತ ಕೊಡುಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ, ಕನ್ನಡದ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಭಾಗದ ಯುವಕರು ಅನೇಕ ಜನ ಇದಕ್ಕೆ ಇನ್ನೂ ಹೆಚ್ಚು ಸೇರ್ಕೋಬೇಕಾಗಿದೆ. ವಿಶೇಷವಾಗಿ ನಮ್ಮ ಜವಳಿ ಅವರು ಕೂಡ ಕುಂತಿದ್ದಾರೆ. ಒಬ್ಬ ಮಹಿಳಾ ಲೇಖಕಿಯಾಗಿ ಇವತ್ತು ಅನೇಕ ಪುಸ್ತಕಗಳನ್ನ ಬರೆಯುವಂತದ್ದು, ಅನೇಕ ಜನ ಮಹಿಳೆಯರು ಕೂಡ, ನಾನು ಹಿಂದೆ ನಮ್ಮ ಅಧ್ಯಕ್ಷರಿಗೆ ಹೇಳ್ಬೇಕಾಗತ್ತೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕನ್ನಡ ಭವನಕ್ಕೆ ನಮಗೆ ಜಾಸ್ತಿ ಜನ, ನಾವು ಪುರುಷರೇ ಜಾಸ್ತಿ ಕಾಣಿಸ್ತಾ ಇದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಮಹಿಳೆಯರು ಕೂಡ ಇವತ್ತು ಕನ್ನಡಕ್ಕಾಗಿ ತಮ್ಮ ಸೇವೆಯನ್ನ ಏನು ಒದಗಿಸ್ತಾ ಇದ್ದಾರಲ್ಲ, ಅದನ್ನು ಕೂಡ ಇವತ್ತು ನಾವು ಬಹಳಷ್ಟು ಹೆಮ್ಮೆಯನ್ನ ಪಡ್ಬೇಕಾಗಿದೆ. ಈ ರೀತಿಯಾದಂತ ದಾಸರು, ಸಂತರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗದೆ ಅವ್ರು ಈ ನಾಡಿಗೆ ಬೆಳಕನ್ನ ಕೊಟ್ಟಿರುವಂತದ್ದು, ನಮ್ಮೆಲ್ಲರಿಗೂ ಕೂಡ ದಾರಿ ದೀಪ ಆಗಿ ಇವತ್ತು ನಮಗೆ ಅನೇಕ ತಮ್ಮ ಸಾಹಿತ್ಯದ ಮುಖಾಂತರ ನಮ್ಗೆ ಬದುಕಲಿಕ್ಕೆ ನಮ್ಗೆ ಮಾರ್ಗದರ್ಶನವನ್ನ ಮಾಡಿರುವಂತದ್ದು. ಆ ದಾಸರನ್ನ, ಅವರ ವೇದಿಕೆ ಮೇಲೆ ಕುಳಿತಂತ ನಮ್ಮ ಎಲ್ಲ ದಾಸರ ಒಂದು ದರ್ಶನ ಭಾಗ್ಯನೂ ಕೂಡ ಇವತ್ತಿನ ದಿವಸ ನಮಗೆ ಸಿಕ್ಕಿದೆ. ಅವರ ಇವತ್ತು ಏನು ವೇಷೆಯನ್ನ ಹಾಕೊಂಡು ಇವತ್ತಿನ ದಿವಸ ನಮ್ಮ ಮಕ್ಕಳು ಇವತ್ತು ಎಲ್ಲಾ ದಾಸರ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಇವತ್ತು ನಮ್ಗೆ ಇವತ್ತು ಇಲ್ಲಿ ಅವರು ಬಂದಿರುವಂತದ್ದು ನಿಜಕ್ಕೂ ಈ ರೀತಿಯಾದಂತ ಏನೋ ಸಂಗೀತದ ಸಂದರ್ಭದಲ್ಲೂ ಕೂಡ ಕಾರ್ಯಕ್ರಮ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ನಮ್ಮ ಅಮೃತಪ್ಪ ಅವರು ಬಹಳ ಒಳ್ಳೆ ರೀತಿಯಾದಂತ ಇವತ್ತಿನ ದಿವಸ ಅವರು ಒಂದು ಸಂಗೀತವನ್ನ ಮಾಡಿಕೊಟ್ಟಿರುವಂತದ್ದು ಬಹಳ ವಿಶೇಷ ಆಗಿರುವಂತ ಈ ಒಂದು ಸಮ್ಮೇಳನ ನಮ್ಮೆಲ್ಲರಿಗೂ ಕೂಡ ಒಂದು ಬೆಳಕಾಗಿ ನಮ್ಮ ಜೀವನದಲ್ಲಿ ಇದನ್ನ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹಾರೈಸಿ, ಮತ್ತೊಮ್ಮೆ ನಮ್ಮ ವಿಜಯ್ ಕುಮಾರ್ ತೆಗಲ್ತಿಪ್ಪಿ ಅಣ್ಣವರು ಇನ್ನು 3 ತಿಂಗಳದ ಅಂತ ಹೇಳ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ಇವತ್ತು ಅವ್ರು ಮಾಡಿರುವಂತ ಕೆಲಸ ಅದನ್ನ ನೋಡಿ ಮತ್ತೊಮ್ಮೆ ನಮ್ಮ ಎಲ್ಲಾ ಕನ್ನಡದ ಅಭಿಮಾನಿಗಳೇ ಅವರಿಗೆ ಕೈ ಹಿಡಿತಾರೆ ಅಂತ ಅನ್ನುವ ವಿಶ್ವಾಸ ಇವತ್ತು ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ನಮ್ಮ ಶರಣ್ ಕುಮಾರ್ ಚಪರ್ಬಂದಿ ಅಣ್ಣವರು, ಅನೇಕ ಜನ ಅವ್ರ ತಂಡದ ಎಲ್ಲಾ ಸದಸ್ಯರು ಬಹಳ ಹಗಲು ರಾತ್ರಿ ಇವತ್ತು ಕನ್ನಡಕ್ಕಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ, ಮೊನ್ನೆ ಮೇಕೆದಾಟು ವಿಷಯ ಬಂದಂತ ಸಂದರ್ಭದಲ್ಲಿ ಕಾವೇರಿಯ ಜಲ, ನಮ್ಮ ನೆಲದ ಜಲ, ನಮ್ಮ ಕಡೆ ಕಾವೇರಿ ಇಲ್ಲ ಆದ್ರೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಅಭಿಮಾನ. ಅದೇ ರೀತಿ ಇವತ್ತು ನಾನು ಅಲ್ಲಿ ಒಳಗಡೆ ಕುಂತಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಹಿರಿಯರು, ಭೀಮಾ ನದಿಗೂ ಕೂಡ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿ ಇವತ್ತು ಅದಕ್ಕೂ ಕೂಡ ತೊಂದರೆ ಆಗತ್ತೆ ಮುಂದಿನ ದಿನಗಳಲ್ಲಿ ಅಂತ ಅನ್ನೋ ಮಾತನ್ನ
ಈ ರೀತಿ ಕನ್ನಡದ ಜಲ, ನೆಲ ಮತ್ತು ಭಾಷೆ ಬಂದಂತ ಸಂದರ್ಭದಲ್ಲಿ ನಾವು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನ ಮಾಡ್ಬೇಕಾಗತ್ತೆ ಅಂತ ನಾವು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.